ಆಮೇಲೆ ನಿಮ್ಮನ್ನು ಕೆಲವ್ರು ಅನ್ನೋದು ಏನ್ ದುಡ್ಡು ಕೊಟ್ಟು ಇಟ್ಕೊಂಡವ್ರ ಬಕೀಟುಗಳು ಅದು ಅದು ಅಣ್ಣನ ಮಕ್ಕಳು, ಅದು ಅಣ್ಣನ ಮಕ್ಕಳು. ನಾವು ಯಾರನ್ನೂ ನಾವೇನು ಕಟ್ಕೊಂಡಿರಲಿಲ್ಲ, ಯಾರು ಮಾಡಿರಲಿಲ್ಲ. 7,000 3,000 2,000 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಬಂದರು. 1.5 ಲಕ್ಷ 3 ಲಕ್ಷ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಅವರು ಕಮರ್ಷಿಯಲ್ ಹಿಡ್ಕೊಂಡು ನಾವ್ ಎಲ್ಲಿ ಕರ್ಕೊಂಡ ಇವಾಗ ನಮ್ಮ ಪ್ರೀತಿ ಊಟ ಹಾಕ್ಬೋದು. ದುಡ್ಡು ಕೊಟ್ಟು ಮಾಡಿಸುವಂತ ಇದು ದೊರೆತು ನಮ್ಗೇನಿಲ್ಲ. ಇದ್ರಲ್ಲಿ ಏನಾದ್ರು ಈ ತರ ಊಟ್ರೆ ಇದು ಕೊಲೆಸ್ಟ್ರಾಲ್, ಇದು ರುಚಿಗಷ್ಟೇ. ಮಟನ್ ಬಾಯಿ ತುಂಬಾ ರುಚಿ ಸಿಗ್ತದೆ, ಮೈ ತುಂಬಾ ಕಾಯಿಲೆ ಇಲ್ಲ. ಕೋಳಿ ಮಾಡಿ ಮೀನ್ ತಿನ್ಬಾರ್ದು, 2 ಡಬಲ್ ಇಟ್ಟು ಆಮೇಲೆ ಕೋಳಿನ ಸುಟ್ಟಿ ತುಕ ಎಲ್ಲ ಕಿತ್ತಾದ್ಮೇಲೆ ನೀರಲ್ಲಜ್ಜಿ ಕೋಳಿನ ಸುಟ್ಟಿ ಅರ್ಶಿನ ಉಜ್ಜಿ ಮಾಡೋದು ನಾಟಿ ಕೋಳಿ. ನಾಟಿ ಕೋಳಿ ತಿಳಿ ಸಾಕು ಕುಡಿಯೋದಕ್ಕೆ ರುಚಿ ಇರ್ತದೆ. ನೋಡಿ ಇಲ್ಲಿ ಊರ್ತೈತಲ್ಲ, ಈ ಊರೋದೇನೇನೆ ಇದ್ರಲ್ಲಿ ಇರ್ತಕ್ಕಂಥ ಕೊಬ್ಬಿನಾಂಶ, ಇದು ಗುಡ್ ಫ್ಯಾಟ್. ಇದ್ರಲ್ಲಿ ಏನಾದ್ರು ಈ ತರ ಊದ್ರೆ ಇದು ಕೊಲೆಸ್ಟ್ರಾಲ್, ಇದು ರುಚಿಗಷ್ಟೇ. ಮಟನ್ ಬಾಯಿ ತುಂಬಾ ರುಚಿ ಸಿಗ್ತದೆ, ಮೈ ತುಂಬಾ ಕಾಯಿಲೆ ಅದು. ಇದು ಒಳ್ಳೇದು. ಯಾರೇ ಆಗಲಿ ಮನುಷ್ಯರು ನಾಟಿ ಕೋಳಿ ಆಗಲಿ ಮೀನು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಇದು ಮೀನಲ್ಲಿರ್ತಕ್ಕಂಥ ಫ್ಯಾಟು ಕೋಳಿನಲ್ಲಿರ್ತಕ್ಕಂಥ ಫ್ಯಾಟು ಏನೂ ಆಗಲ್ಲ. ಬಟ್ ಗೀಟು ಕೋಳಿ ಮಾಡಿ ಮೀನ್ ತಿನ್ಬಾರ್ದು, 2 ಡಬಲ್ ಇಟ್ಟು ಹೊಟ್ಟೆ ನೋವು ಬರೋದು ಜಾಸ್ತಿ ಇದಾಗ್ತದೆ. ಇದು ಮಟನ್ ಜೊತೆ ಮೀನಾಗಲಿ, ಮಟನ್ ಜೊತೆ ಚಿಕನ್ ಆಗಲಿ. ಅಣ್ಣ ನಿಮ್ಮ ಫಾರ್ಮ್ ಹೌಸ್ ಅಲ್ಲಿ ನಾಟಿ ಕೋಳಿ ಏನಾದ್ರು ಸಾಕಿದ್ರಣ್ಣ ಸ್ಟಾರ್ಟಿಂಗ್ ಅಲ್ಲಿ? ಇಲ್ಲ. ಇವಾಗ ನಾನು ಏನ್ ಹೇಳ್ತೀನಿ ಗೊತ್ತಾ, ಮಾಡೋರು ಮೂಗ್ ಜೀವನ ನೋಡೋರು ಹೆಂಗಿರ್ಬೇಕಂದ್ರೆ ನಮ್ ಮೋಸ ಮಾಡ್ಬಿಡ್ಲಿ. ನಮ್ ಬಾಯಿ ಐತೆ ಎಲ್ಲೋ ಕೇಳಿ ತಿನ್ಕೊಂಡು ನಮ್ಮ ಹೋಗ್ಬಿಡ್ತೀವಿ. ಮೂಗ್ ಜೀವ ಸಾಕೋರು ಹೆಂಗಿರ್ಬೇಕಂತಂದ್ರೆ ಅವ್ರ ಒಟ್ಟಿಗಿಲ್ಲಾದ್ರೂ ಮೂಗ್ ಜೀವನ ನೋಡ್ಬೇಕು. ನಮ್ ರಾಮಚಂದ್ರಪ್ಪನ ನೋಡ್ತಿರಲ್ಲ ಅಲ್ಲಿ, ಆತ್ನ ಆಯ್ತು, ಆತ್ನ ಬಾಡ ಆಯ್ತು, ಎತ್ತಾಯ್ತು, ದನ ಆಯ್ತು, ಕರ ಆಯ್ತು, ಕೋಳಿ ಆಯ್ತು. ಇಲ್ಲಿ ಕೆಲವು ಬೇಕು ನನ್ನ ಮಕ್ಕಳು ನಿಂತಿದ್ದೆ, ಅವ್ರಿಗೆ ಅದಕ್ಕೆ ಬೇಕಾದಾಗ ಮಾಡಿ. ಇವಾಗ ಶೆಡ್ ಎಲ್ಲ ಖಾಲಿ ಐತೆ. ಇನ್ನು 2 ತಿಂಗಳಾದ್ಮೇಲೆ ಎಲ್ಲ ಬರುತ್ತಾ ಏನ್ ಮಾಡ್ತಾರೆ ಅಡಿಗೆ. ಇನ್ನೊಂದು ನೆಕ್ಸ್ಟ್ ಮಾರ್ಚ್ ಆದ್ಮೇಲೆ ಇಲ್ಲಿ ಕುರಿಗಳು ಹಾಕ್ಬೇಕು ಅಂತ ಒಂದು 4 ಕಸ ಕಟ್ಬಿಟ್ಟು ಕುರಿಗಳು ಆಟ ಅಂತಾದ್ಮೇಲೆ ದನ ಕರ ಇದ್ರೇನೆ ಅದಕ್ಕೊಂದು ಲೈಟ್. ಈಗ ಹೆಂಗೂ ಗಿಡ ಆಯ್ತು, ಅಷ್ಟು ದೊಡ್ಡದಾಯ್ತು. ಆಮೇಲೆ ಅಣ್ಣ ಹಸುಗಳು ಇತ್ತು ಅಂತ ಅನ್ಬಿಟ್ಟು ಹೇಳಿದ್ರಿ, ಈಗ ಇದಾವ ಅಣ್ಣ ಹಸುಗಳು? 48 ಲೀಟರ್ ಕರಿ ಹಸ ಇತ್ತು. ಅದು ಒಂದು ವಿಡಿಯೋನಲ್ಲೂ ಐತೆ. ಆಮೇಲೆ ಕೆಲವರು ನಿಮ್ ವಿಡಿಯೋಗಳಲ್ಲಿ ಕ್ಲಾರಿಟಿ ಕೊಟ್ಬಿಡ್ತೀನಿ. ಹಳೆ ವಿಡಿಯೋ ಮಾಡ್ತಾ ಇರೋರು ಇವಾಗ ಬರ್ತಾ ಇಲ್ಲ, ಯಾಕೆ ಅಂತ. ನಾವು ಯಾರನ್ನೂ ನಾವೇನು ಕಟ್ಕೊಂಡಿರಲಿಲ್ಲ, ಯಾರು ಮಾಡಿರಲಿಲ್ಲ. 7,000 3,000 2,000 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಬಂದರು. 1.5 ಲಕ್ಷ 3 ಲಕ್ಷ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಆದರು. ಅವರು ಕಮರ್ಷಿಯಲ್ ಹಿಡ್ಕೊಂಡ್ರು. ನಾವ್ ಎಲ್ಲಿ ಕರ್ಕೊಂಡ ಇವಾಗ ನಮ್ಮ ಪ್ರೀತಿ ಊಟ ಹಾಕ್ಬೋದು. ದುಡ್ಡು ಕೊಟ್ಟು ಮಾಡಿಸುವಂತ ಇದು ದೊರೆತು ನಮ್ಗೇನಿಲ್ಲ. 6 ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ ಅಲ್ಲಿ 6,000 ಓಡಲ್ಲ ವಿಡಿಯೋ. ಯಾಕ? ಕಂಟೆಂಟ್ ಇಲ್ಲ. ನಾನು ಓದ್ಸಲಿ ಕೂಡ ಅದೇ ಹೇಳಿದ್ದೀನಿ. ನೋಡೋಣ, ಬಂದವ್ರ ಸ್ವಾಗತ. ಹೊಸಬನ್ ಬರ್ಲಿ, ಖಾಲಿ ಒಬ್ಬನ ಸಬ್ಸ್ಕ್ರೈಬರ್ ಅವನೇ ಹಾಕ್ಬಿಟ್ಟು ಎತ್ಕೊಂಡ್ ಬರ್ಲಿ, ವಿಡಿಯೋ ಕೊಡ್ತೀನಿ ನಾನು. ನನಗೇನು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರೋ ವೇನಲ್ಲಿ ಜನಕ್ಕೆ ತಲುಪಬೇಕು ಅಂತ. ಆಮೇಲೆ ನಿಮ್ಮನ್ನು ಕೆಲವ್ರು ಅನ್ನೋದು ಏನ್ ದುಡ್ಡು ಕೊಟ್ಟು ಇಟ್ಕೊಂಡವ್ರ ಬಕೀಟುಗಳು ಅದು ಅದು ಅಣ್ಣನ ಮಕ್ಕಳು, ಅವ್ರು ಮಾಡೋದು ಆ ಕೆಲಸಗಳು. ಅದನ್ನ ಬೇರೆಯವ್ರ ಮೇಲೆ ಹಾಕೋದು. ಹೌದಾ? ಇವತ್ತು ಇದು ಅನ್ನ, ಇದ್ರ ಮೇಲೆ ಅಲ್ಲ ಪ್ರಮಾಣಗಳು ಮಾಡ್ಬೇಕಷ್ಟೇ. ಇನ್ನು ಈ ಕಾಲದಲ್ಲಿ ಏನ್ ಮಾಡೋದನ್ನು ಹೇಳಕ್ ಸಾಧ್ಯ ಇಲ್ಲ. ನಾವು ಅನ್ನ ಹಾಕ್ತೀರಿ, ಸ್ನೇಹ ಭಾವ ಉಳಿಸ್ಕೊಂಡಿದ್ದೀವಿ ಬಿಟ್ರೆ ಬೇರೆ ಏನೂ ಇಲ್ಲ. ಹೌದೇನಣ್ಣ? ಆ ಕಾರಣಕ್ಕ ಕೈಯಲ್ಲಾದ್ರೆ ಮಾಡೋಣ, ಇಲ್ಲ ಸುಮ್ಮನೆ ಇರೋಣ. ಕೊಂಕು ಮಾತುಗಳು ಇವೆಲ್ಲ ಬೇಕಾಗಿಲ್ಲ ಅಂತ ನಾನು ಹೇಳ್ತೀನಿ. ಖಂಡಿತ.